ಕುದೀತಾ ಇರೋವಂಥ ನೀರಿಗೆ ವ್ಯಾಸ್ಲಿನ್ ಡಬ್ಬಿಯನ್ನು ಹಾಕಿ ಜಾದು ಥರ ಕೆಲಸ ಮಾಡುತ್ತೆ ನೋಡಿ ಸ್ನೇಹಿತರೆ. ಚೆನ್ನಾಗಿ ಕಾದು ಕುದ್ದಿರೋವಂಥ ನೀರಿಗೆ ವ್ಯಾಸ್ಲಿನ್ ಡಬ್ಬಿಯನ್ನು ಹಾಕಿದ್ದೀನಿ. ಇವಾಗ ನೋಡಿ ಅದು ಗಟ್ಟಿ ಇರೋವಂಥದ್ದು ತೆಳುವಾಗಿದೆ. ಒಂಚೂರು ವ್ಯಾಸ್ಲಿನನ್ನು ಹಾಕ್ಕೊಂಡು ಅದ್ರ ಜೊತೆ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡ್ಕೋಬೇಕಾಗತ್ತೆ. ಸರಿಯಾಗಿ ಕರಗಿಲ್ಲ ಅಂತಂದರೆ ನೋಡಿ, ಕುದಿಯುವಂಥ ನೀರಿದೆಯಲ್ಲ, ಬಿಸಿ ನೀರಿನಲ್ಲಿ ಕಪ್ಪನ್ನು ಇಟ್ಕೊಂಡ್ರೆ ಸಾಕು, ಎರಡೂ ಕೂಡ ಚೆನ್ನಾಗಿ ಕರಗಿ ಮಿಶ್ರಣ ಆಗುತ್ತೆ. ನೋಡಿ, ಈ ಒಂದು ಮಿಶ್ರಣವನ್ನು ಸೋಫಾ ಅಥವಾ ಕಿಟಕಿ ಬಾಗಿಲು ಪಾಲಿಶ್ ಹಾಕ್ಸಿರ್ತೀವಲ್ವ, ಪಾಲಿಶ್ ಎಲ್ಲ ಹೋಗ್ಬಿಟ್ಟಿದೆ, ಒಂದು ರೀತಿ ಕಳೆನೇ ಇಲ್ಲ ಅಂತಂದಾಗ ಮೊದಲನೇದಾಗಿ ಧೂಳನ್ನೆಲ್ಲ ತೆಗೆದು ನಂತರ ಈ ರೀತಿ ಮಿಶ್ರಣವನ್ನು ಹಚ್ಚಿ, ವ್ಯಾಸ್ಲಿನ್ ಮತ್ತು ಕೊಬ್ಬರಿ ಎಣ್ಣೆಯ ಮಿಶ್ರಣವನ್ನು ಹಚ್ಚಿ ನಂತರ ಒಂದು ಬಟ್ಟೆನಲ್ಲಿ ಒರೆಸಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲೇ ನೀವು ವ್ಯತ್ಯಾಸವನ್ನು ಗಮನಿಸಬಹುದು. ಇದೇ ಒಂದು ವಿಧಾನದಲ್ಲಿ ನಾವು ಸ್ವಿಚ್ ಬೋರ್ಡನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬಹುದು. ಪಳ ಪಳ ಅಂತ ಹೇಳಿ ಉಳಿಯುತ್ತೆ. ಇನ್ನೇಕೆ ತಡ, ಒಂದು ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.